1946ರಿಂದ 1947. ಈ ಗಾಂಧಿ ಯುಗದಲ್ಲಿ ಮತ್ತೆ ಎಷ್ಟು ಪ್ರಕಾರಗಳು ಮಾಡ್ತೀವಿ ನಾವು ಅಂತ ಕೇಳಿದಾಗ ಮತ್ತೆ 2 ಪ್ರಕಾರಗಳು ಮಾಡ್ತೀವಿ ಅಂತ ನೋಡ್ತೀವಿ. ಒಂದು ಗಾಂಧಿ ಪೂರ್ವ ಯುಗ, ಇನ್ನೊಂದು ಗಾಂಧಿ ಯುಗ. ಅದರೊಳಗೆ ಗಾಂಧಿ ಎತ್ತಿಕೊಂಡ ಪೂರ್ವ ಯುಗದ ಕಂಡಾಗ 1885ರಿಂದ 1919. ಅದರಲ್ಲಿ ಮಂದಗಾಮಿಗಳಂತ ಬರ್ತೈತಿ. ಅದ್ರಾಗ ಏನು ಮಾಡಿ ಮತ್ತೆ ಅದ್ರಾಗ ಗಾಂಧಿ ಪೂರ್ವ ಯುಗದಲ್ಲಿ ಮತ್ತೆ ಒಂದು ಮಂದಗಾಮಿಗಳು, ಇನ್ನೊಂದು ತೀವ್ರಗಾಮಿಗಳು. ಮಂದಗಾಮಿಗಳನ್ನ ತೆಗೆದುಕೊಂಡಾಗ 1800 ಏನು ಅಂತ ಕೇಳಿದಾಗ ಇಲ್ಲಿ 85ರಿಂದ 1905 ಮಂದಗಾಮಿಗಳು, 1905ರಿಂದ 1919 ತೀವ್ರಗಾಮಿಗಳು. ಅದ್ರಾಗ ಬಂದಿದ್ದು ಯಾವ್ದು ನೋಡೋಣ ಅಂತ ಕೇಳಿದಾಗ ಮಂದಗಾಮಿಗಳು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಆಡಳಿತಗಾರರು ಯಾರು ತುಂಬಿದ್ರು ಭಾರತೀಯರು ಕೇಳಿದಾಗ ಬ್ರಿಟಿಷರು ಅಂತ ನೋಡ್ತೀವಿ. ಇವರು ನಿರ್ದಿಷ್ಟವಾದ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಭಟಿಸುವ ಗುಂಪು ಯಾವುದು ಅಂತ ಕೇಳಿದಾಗ ಮಂದಗಾಮಿಗಳ ಗುಂಪು ಅಂತ ಹೇಳಿ. ಹಾಗಾಗಿ ಇವ್ರು ಹೇಳ್ತಾರೆ ಭಾರತ ದೇಶಕ್ಕೆ ಆಲೋಚನೆ ಮತ್ತು ವಿಚಾರಗಳ ಮೂಲಕ ಏನು ಕೊಡಬೇಕು ಹೇಳ್ತಾರೆ ಅಂತ ಕೇಳಿದಾಗ ಸ್ವಾತಂತ್ರ್ಯ ನೀಡಬೇಕೆಂಬ ಉದ್ದೇಶವನ್ನ ಹೊಂದಿದವರು. ಪ್ರಮುಖವಾದ ಮಂದಗಾಮಿಗಳ ನಾಯಕರನ್ನು ತೆಗೆದುಕೊಂಡಾಗ ದಾದಾಬಾಯಿ ನೌರೋಜಿ, ಫಿರೋಜ್ ಶಾ ಮೆಹ್ತಾ, ಗೋಪಾಲ್ ಕೃಷ್ಣ ಗೋಖಲೆ, ಮಧುಸೂದನ್ ದತ್ತ, ಎಂ.ಜಿ. ರಾನಡೆ, ಮದನ್ ಮೋಹನ್ ಮಾಳವಿ ಮತ್ತು ಸಿ ಶಂಕರ್ ನಾಯರ್ ಅಂತ ನೋಡ್ತೀವಿ. ಅದರೊಳಗೆ ಬಂದ ದಾದಾಬಾಯಿ ನೌರೋಜಿ ಅಂತ ತೆಗೆದುಕೊಂಡಾಗ ಇವರು ಸಂಪತ್ತಿನ ಶೋರಿಕೆ ಸಿದ್ಧಾಂತವನ್ನು ಮಂಡನೆ ಮಾಡೋದ್ರ ಮೂಲಕ ಭಾರತೀಯ ಸಂಪತ್ತು ಹೇಗೆ ಇಂಗ್ಲೆಂಡಿಗೆ ಹರಿದು ಹೋಗುತ್ತದೆ ಎಂಬ ಪರಿಕಲ್ಪನೆ ನೀಡಿದವರು. ಅದನ್ನು ನಾವು ಟ್ರೇನ್ ಥಿಯರಿ ಅಂತ ಏನ್ ಮಾಡ್ತದ ಕರೀತದ ಅಂತ ನೋಡ್ತೀವಿ. ಇವರು ದ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಮಾಡಿದ್ರು ಅಂತ ಕೇಳಿದಾಗ ಹೊರಡಿಸಿದವರು ಯಾರು ಅಂತ ಕೇಳ್ತಾರೆ ನಾಳೆ ಎಕ್ಸಾಮ್ಗೆ. ದಾದಾಬಾಯಿ ನೌರೋಜಿ. 1868ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದವರು ಯಾರು ಅಂತ ಪ್ರಶ್ನೆ ಆಗುತ್ತೆ ನಾಳೆ ಎಕ್ಸಾಮ್ಗೆ. ದಾದಾಬಾಯಿ ನೌರೋಜಿ ಆ ಘೋಷಣೆ ಮಾಡಿದ ತಲಾ ಆದಾಯ ಎಷ್ಟು ಅಂತ ಕೇಳಬಹುದು ಎಕ್ಸಾಮ್ಗೆ. ಎಷ್ಟು ಅಂತ ಕೇಳಿದಾಗ 20 ರೂಪಾಯಿ ಅಂತ ಹೇಳ್ತಾರೆ. ಇನ್ನು ಇವರು ವಾಯ್ಸ್ ಆಫ್ ಇಂಡಿಯಾ ರಾಸಗುಪ್ತ ಎಂಬ ಪತ್ರಿಕೆಯನ್ನು ಹೊರಡಿಸಿ ರಾಷ್ಟ್ರೀಯದಲ್ಲಿರ್ತಕ್ಕಂಥ ಜನರನ್ನ ರಾಷ್ಟ್ರ ಚಳವಳಿ ದುಂಬುವಂತೆ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಮಾಡಿದರು ನೋಡ್ತೀವಿ. ಇವರು ಇಂಗ್ಲೆಂಡಿನ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಸದಸ್ಯ. ಇಂಗ್ಲೆಂಡಿನ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಸದಸ್ಯ ಅಂತ ನೋಡ್ತೀವಿ. 3 ಬಾರಿ ಐಎನ್ಸಿ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಾಗಿದ್ರು ಅಂತ ಕೇಳಿದಾಗ ಅಧ್ಯಕ್ಷ ಆಗಿದ್ರು. 1886 ಎಲ್ಲಿ ಅಂತ ಕೇಳಿದಾಗ ಕಲ್ಕತ್ತಾ. 1893 ಎಲ್ಲಿ ಅಂತ ಕೇಳಿದಾಗ ಲಾಹೋರ್. 1806 ಎಲ್ಲಿ ಅಂತ ಕೇಳಿದಾಗ ಕಲ್ಕತ್ತಾ ಅಂತ ನೋಡ್ತೀವಿ. ಇವರನ್ನ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಭಾರತದ ವೃದ್ಧ ಪಿತಾಮಹ ಯಾರು ಅಂತ ಕೇಳಿದಾಗ ದಾದಾಬಾಯಿ ನೌರೋಜಿ ಅವರಿಗೆ ಕರೀತಾರೆ ಅಂತ ಹೇಳಿ. ಅದಾದ ನಂತರ ಯಾರು ಬರ್ತಾರ ಅಂತ ಕೇಳಿದಾಗ ಫಿರೋಜ್ ಶಾ ಮೆಹ್ತಾ ಅಂತ ನೋಡ್ತೀವಿ. ಹಾಗೆ ಫಿರೋಜ್ ಶಾ ಮೆಹ್ತಾ ಅವರು 1885ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ. ಇವರು ಬಾಂಬೆ ಕ್ರೋನಿಕಲ್ ಎಂಬ ಪತ್ರಿಕೆಯನ್ನು ಹೊರಡಿಸಿ ರಾಷ್ಟ್ರೀಯ ಜನರನ್ನ ರಾಷ್ಟ್ರೀಯ ಚಳವಳಿಯಲ್ಲಿ ಧುಮುಕುವಂತೆ ಮಾಡಿದವರು ಯಾರು ಅಂತ ಕೇಳಿದಾಗ ಫಿರೋಜ್ ಶಾ ಮೆಹ್ತಾ ಅಂತ ಹೇಳಿ. ಈ ತದನಂತರ ಅದಾದ ನಂತರ ಬಂದವರು ಯಾರು ಅಂತ ಕೇಳಿದಾಗ ಗೋಪಾಲ ಕೃಷ್ಣ ಗೋಖಲೆ. ಗೋಪಾಲ ಕೃಷ್ಣ ಗೋಖಲೆ ಅವರಿಗೆ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೀತಾರೆ. ಹೇಗಿದ್ದಾರೆ ಮಹಾರಾಷ್ಟ್ರದ ಕಪ್ಪು ವಜ್ರ ಯಾರು ಅಂತ ಕೇಳಿದಾಗ ಗೋಪಾಲ ಕೃಷ್ಣ ಗೋಖಲೆ ಅಂತ ಕರೀತಾರೆ. ಹಾಗಾದ್ರೆ ಗೋಪಾಲ ಕೃಷ್ಣ ಗೋಖಲೆ ಅವರಿಗೆ ಕಪ್ಪು ವಜ್ರ ಅಂತ ಕರೆದವರು ಬಾಲ ಗಂಗಾಧರ್ ತಿಲಕ್. ಎಕ್ಸಾಮ್ ಕ್ವಶನ್ ಕೇಳಿದ್ದ ಯಾವ ತಿಲಕ್ ಅಂತ ಕೇಳಿದಾಗ ಬಾಲ ಗಂಗಾಧರ್ ತಿಲಕ್ ಅಂತ ನೋಡುದು. ಹಾಗಾದ್ರೆ ಗೋಪಾಲ ಕೃಷ್ಣ ಗೋಖಲೆ ಅವರು ಹೊರಡಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದಾಗ ನೇಷನ್ ಎಂಬ ಪತ್ರಿಕೆ ಹೊರಡಿಸ್ತಾರೆ. ಅವ್ರು ಯಾವ ಪತ್ರಿಕೆ ಹೊರಡಿಸ್ತಾರೆ? ನೇಷನ್ ಎಂಬ ಪತ್ರಿಕೆ ಹೊರಡಿಸ್ತಾರೆ. ಗೋಪಾಲ ಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಯಾರು ಅಂತ ಕೇಳಿದಾಗ ಎಂ.ಜಿ. ರಾನಡೆ. ಹಾಗಾದ್ರೆ ಗೋಪಾಲ ಕೃಷ್ಣ ಗೋಖಲೆ ಅವರ ಶಿಷ್ಯ ಯಾರು ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿಯವರು ಅಂತ ನೋಡ್ತೀವಿ. ಹಾಗೆ ಇವರು 1905ರಲ್ಲಿ ಸರ್ವೆಂಟ್ ಆಫ್ ಇಂಡಿಯಾ ಎಂಬ ಅಸೋಸಿಯೇಷನ್ ಸಂಘಟನೆಯ ಸ್ಥಾಪನೆ ಮಾಡಿ ಕಾರ್ಮಿಕ ರಕ್ಷಣೆಯನ್ನು ಏನ್ ಮಾಡ್ತಾರೆ ಅಂತ ನೋಡ್ತೀವಿ. ಇದನಂತರ ಏನು ಹಿತವಾದಿ ಎಂಬ ಪತ್ರಿಕೆಯನ್ನು ಕೂಡ ಹೊರಡಿಸ್ತಾರೆ. 1892ರಲ್ಲಿ ಕೌನ್ಸಿಲ್ ಆಕ್ಟ್ ಕಾಯ್ದೆಯನ್ನ ಜಾರಿಗೆ ತರುವುದರ ಮೂಲಕ ಭಾರತೀಯರಿಗೆ ಸ್ಥಾನಮಾನಗಳಲ್ಲಿ ಉನ್ನತವಾದ ಹುದ್ದೆಗಳನ್ನು ತರುವಂತೆ ಮಾಡಿದವರು ಯಾರು ಅಂತ ಕೇಳಿದಾಗ ಗೋಪಾಲ ಕೃಷ್ಣ ಗೋಖಲೆ ಅಂತ. ಇನ್ನು ಮಧುಸೂದನ್ ದತ್ತ ಅವರು ಬಂದಾಗ ಇವರನ್ನ ಒರಿಸ್ಸಾದ ಶಿಲ್ಪಿ ಅಂತ ಕರೀತಾರೆ. ಯಾವ ಶಿಲ್ಪಿ? ಒರಿಸ್ಸಾದ ಶಿಲ್ಪಿ. ಇವರು ಓರಿಯಾ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ. ಯಾವ ಪತ್ರಿಕೆ ಹೊರಡಿಸ್ತಾರೆ ಇವರು? ಓರಿಯಾ ಎಂಬ ಪತ್ರಿಕೆಯನ್ನು ಏನ್ ಮಾಡ್ತಾರೆ ಹೊರಡಿಸ್ತಾರೆ ಅಂತ ನೋಡ್ತೀವಿ. ಇನ್ನು ಇದಾದ ನಂತರ ಮದನ್ ಮೋಹನ್ ಮಾಳವಿ. ಯಾರೇ? ಮದನ್ ಮೋಹನ್ ಮಾಳವಿ. ಇವರು ಕಲ್ಕತ್ತಾದ ಪ್ರಸಿದ್ಧವಾದ ಏನಾಗಿದ್ರು ಅಂತ ಕೇಳಿದಾಗ ವಕೀಲರು. ಹಾಗಾದ್ರೆ ಇವರು ತಮ್ಮ ವ್ಯವಸ್ಥೆಯಲ್ಲಿ ನೋಡಿ ಇಂಡಿಯನ್ ಯೂನಿಯನ್ ಮತ್ತು ಪ್ರೀ